ಹಲೋ ಫ್ರೆಂಡ್ಸ್, ಪೆಟ್ ಕೇರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಡಾಗ್ ಬ್ರೀಡ್ ಇನ್ಫಾರ್ಮೇಷನ್ ಸೀರೀಸ್ನಲ್ಲಿ ಇವತ್ತು ನಾವು ಕೇನ್ ಕೋರ್ಸೋ ನಾಯಿಗಳ ಬಗ್ಗೆ ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡುವುದಕ್ಕೆ ಅತ್ಯಂತ ಭಯಾನಕವಾಗಿರುವ ಈ ನಾಯಿಗಳ ಮೂಲ ಬಂದು ಇಟಲಿಯಾಗಿದೆ. ಈ ನಾಯಿಗಳ ಹೆಸರನ್ನ ಕೇನ್ ಕೋರ್ಸೋ ಅಥವಾ ಕೆನೆ ಕೋರ್ಸೋ ಎಂದು ಪ್ರೊನೌನ್ಸ್ ಮಾಡಲಾಗುತ್ತದೆ. ಕೋರ್ಸೋ ಎಂಬ ಪದ ಇದೆಯಲ್ಲ, ಇದು ಬಂದು ಲ್ಯಾಟಿನ್ ಶಬ್ದದಿಂದ ಬಂದಿದೆ. ಈ ಪದದ ಅರ್ಥ ಬಂದು ಪ್ರೊಟೆಕ್ಟರ್ ಅಂತ. ಕೇನ್ ಕೋರ್ಸೋ ಈ ನಾಯಿಗಳನ್ನು ಇಟಾಲಿಯನ್ ಮಾಸ್ಟಿಫ್, ಇಟಾಲಿಯನ್ ಕೋರ್ಸೋ ಹಾಗೆ ಕೋರ್ಸೋ ಇಟಾಲಿಯನ್ ಅಂತ ಸಹ ಕರೆಯಲಾಗುತ್ತದೆ. ಇವು ಮಾಸ್ಟಿಫ್ ರೀತಿಯ ನಾಯಿಗಳಾಗಿದೆ. ಇವುಗಳನ್ನ ರೋಮನ್ ವಾರ್ ಡಾಗ್ಗಳ ವಂಶಸ್ಥರು ಅಂತ ಹೇಳಲಾಗುತ್ತದೆ. ಜೊತೆಗೆ ನೆಪೋಲಿಯನ್ ಮಾಸ್ಟಿಫ್ ವಂಶಸ್ಥರು ಅಂತ ಸಹ ಹೇಳಲಾಗುತ್ತದೆ. ಆದರೆ ಆ ನಾಯಿಗಳಿಗಿಂತ ಇವು ಸ್ವಲ್ಪ ಕಡಿಮೆ ವೆಯ್ಟ್ ಅನ್ನು ಹೊಂದಿರುತ್ತವೆ. ಒಂದು ಸಮಯದಲ್ಲಿ ಈ ನಾಯಿಗಳು ಅಳಿವಿನ ಅಂಚನ್ನು ತಲುಪಿದವು. 1917ರ ನಂತರ ಈ ನಾಯಿಗಳ ಪಾಪ್ಯುಲೇಷನ್ ಬಂದು ನಿಧಾನವಾಗಿ ಹೆಚ್ಚಾಯಿತು. ಇನ್ನು ಈ ನಾಯಿಗಳನ್ನ ಅಮೆರಿಕನ್ ಕೆನಲ್ ಕ್ಲಬ್ 2010ರಲ್ಲಿ ಈ ನಾಯಿಗಳನ್ನ ರಿಜಿಸ್ಟರ್ ಮಾಡಿಕೊಂಡಿದೆ. ಕೇನ್ ಕೋರ್ಸ್ ಬಂದು ಲಾರ್ಜ್ ಸೈಜ್ ಡಾಗ್ ಬ್ರೀಡ್ ಆಗಿದೆ. ಈ ಜಾತಿಯ ನಾಯಿಗಳಲ್ಲಿ ಫೀಮೇಲ್ ಡಾಗ್ ಬಂದು 23ರಿಂದ 26 ಇಂಚು ಹೈಟ್ ಅನ್ನು ಹೊಂದಿರುತ್ತದೆ. ಹಾಗೆ ಮೇಲ್ ಡಾಗ್ ಬಂದು ಆವರೇಜ್ ಹೈಟ್ ಬಂದು 25ರಿಂದ 28 ಇಂಚು ತನಕ ಇರುತ್ತದೆ. ಈ ನಾಯಿಗಳನ್ನ ಸಾಕೋದಕ್ಕೆ ಎಕ್ಸ್ಪೀರಿಯನ್ಸ್ ಓನರ್ ಆಗಿರಬೇಕು. ಫಸ್ಟ್ ಟೈಮ್ ಬಂದು ಈ ನಾಯಿಗಳನ್ನ ಸಾಕೋರಿಗೆ ಸೂಟ್ ಆಗೋದಿಲ್ಲ. ಈ ನಾಯಿಗಳಿಗೆ ಪ್ರಾಪರ್ ಟ್ರೈನಿಂಗ್, ಸೋಷಲೈಸೇಷನ್ ನ ಅವಶ್ಯಕತೆ ಇರುತ್ತದೆ. ಇಲ್ಲದಿದ್ದರೆ ಪ್ರಾಣಿ ಅಥವಾ ಜನರ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇರುತ್ತದೆ. ಇನ್ನು ನಾಯಿಗಳ ವೆಯ್ಟ್ ನೋಡೋದಾದ್ರೆ 40ರಿಂದ 50 kg ತನಕ ಇರುತ್ತದೆ. ಒಂದು ವೇಳೆ ಈ ನಾಯಿನ ನೀವೇನಾದ್ರೂ ಸಾಕಬೇಕು ಅಂತ ಇದ್ರೆ ಈ ನಾಯಿಗಳಿಗೆ ಅಧಿಕ ಜಾಗದ ಅವಶ್ಯಕತೆ ಇರುತ್ತದೆ. ಚಿಕ್ಕ ಮನೆ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಈ ನಾಯಿಗಳನ್ನ ಸಾಕೋದು ತುಂಬಾ ಕಷ್ಟ. ಇನ್ನು ಈ ನಾಯಿಗಳು ಬಂದು ಅತ್ಯಂತ ಇಂಟೆಲಿಜೆಂಟ್ ಡಾಗ್ ಬ್ರೀಡ್ ಆಗಿದೆ. ಹಾಗಾಗಿ ಈ ನಾಯಿಗಳಿಗೆ ನೀವು ಸುಲಭವಾಗಿ ಟ್ರೈನಿಂಗ್ ನ ಕೊಡಬಹುದು. ಕೇನ್ ಕೋರ್ಸೋ ನಾಯಿಗಳೇನಿದೆ ಇದು ಬಂದು ಮಸ್ಕ್ಯುಲರ್ ಡಾಗ್ ಬ್ರೀಡ್ ಆಗಿದೆ. ಹಾಗಾಗಿ ಇವುಗಳಿಗೆ ಪ್ರತಿದಿನ ನೀವು ಅಧಿಕ ಫಿಸಿಕಲ್ ಆಕ್ಟಿವಿಟಿಯ ಅವಶ್ಯಕತೆ ಇರುತ್ತದೆ. ಇನ್ನು ಈ ನಾಯಿಗಳ ಜೀವಿತಾವಧಿ ಬಂದು 10ರಿಂದ 12 ವರ್ಷಗಳವರೆಗೆ ಇರುತ್ತದೆ. ಸಾಮಾನ್ಯವಾಗಿ ಈ ನಾಯಿಗಳನ್ನ ಬ್ಲಾಕ್ ಫಾನ್, ಬ್ಲಾಕ್ ಅಂಡ್ ಬ್ರಿಂಡಲ್ ಮತ್ತು ಗ್ರೇ ಬಣ್ಣಗಳಲ್ಲಿ ನೋಡಬಹುದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಆಗಿದೆ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.